welcome to C.K. Chandru Sweetu Kara Coffee, presented by Sri Krishna Halli Tuppa, powered by India Sweet House. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬರೀ ನೀವು ಮಾತ್ರ ಅಲ್ಲ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಅಷ್ಟೇ ಅಲ್ಲ, ನಮ್ಮ ಈ ಪ್ರೋಗ್ರಾಮ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದನ್ನು ಶೇರ್ ಮಾಡಿ. ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೀರೋ ಅಷ್ಟು ನಮ್ಗೆ ಚಾನಲ್ನ ಚೆನ್ನಾಗಿ ಮಾಡೋದಕ್ಕೆ ನಮಗೆ ಉತ್ತೇಜನ ಸಿಗುತ್ತೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ, ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡೋ ವೀಡಿಯೋಸು ನಿಮ್ಗೆ ಇಮಿಡಿಯೇಟಾಗೆ ಸಿಗುತ್ತೆ. ಟುಡೇ ಒಂದು ಸ್ಪೆಷಲ್ ಮಾಡ್ತಾ ಇದ್ದೀನಿ. ಇಟ್ಸ್ ರಿಯಲಿ ಎ ವೆರಿ ಸ್ಪೆಷಲ್ ಥಿಂಗ್ ಫಾರ್ ಮೀ ಬಿಕಾಸ್ ಇದು ತುಂಬ ರೇರು, ಯಾರೂ ಮಾಡೋದಿಲ್ಲ. ನಾನು ಇವತ್ತೊಂದು ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಏನಪ್ಪ ಉಪ್ಪಿನಕಾಯಿ ಏನು ರೇರ, ಎಲ್ಲರೂ ನಾವೆಲ್ಲ ಮಾಡ್ತೀವಿ ಅನ್ಕೋಬೋದು. ಆದರೆ ಇವತ್ತು ನಾನು ತೆಂಗಿನಕಾಯಲ್ಲಿ ಉಪ್ಪಿನಕಾಯಿ ಮಾಡ್ತೀನಿ. ಕೋಕೋನಟ್ ಪಿಕಲ್ಸ್. This is a very rare item. Generally nobody does this. ಮಾಡೋದಕ್ಕೆ ತುಂಬ ಸುಲಭ ಆ್ಯಂಡ್ ರುಚಿ ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಟ್ರೀಮ್ಲಿ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್. ಸೊ ಇವತ್ತಿನ ಸ್ಪೆಷಲ್ ಕಾಯಿ ಉಪ್ಪಿನಕಾಯಿಗೆ ಏನೇನು ಪದಾರ್ಥಗಳು ಬೇಕೋ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಎಳೆ ತೆಂಗಿನಕಾಯಿ ತಗೊಂಡು ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಪೀಸಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಚಮಚದಷ್ಟು ಮೆಂತ್ಯ, ಅರ್ಧ ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಸೋಂಪು ಕಾಳು, ಒಂದು 4-5 ಹಸಿ ಮೆಣಸಿನಕಾಯಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸಿನ ಪುಡಿ, ರೆಡ್ ಚಿಲ್ಲಿ ಪೌಡರ್ ಅದು ಒಂದು ಅರ್ಧ ಚಮಚದಷ್ಟು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 1.5 ಚಮಚದಷ್ಟು, ಮತ್ತೆ ಅರಿಶಿನ ಒಂದು ಅರ್ಧ ಸ್ಪೂನು, ಟರ್ಮರಿಕ್ ಒಂದು ಅರ್ಧ ಸ್ಪೂನು, 4 ಸ್ಪೂನ್ ಅಷ್ಟು ಟ್ಯಾಮ್ರಿನ್ ಪಲ್ಪ್ ಅಂದರೆ ಹುಣಸೆ ಹಣ್ಣಿನ ರಸ ಇಟ್ಕೊಂಡಿದ್ದೀನಿ, ಮತ್ತೊಂದು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ಕಾಯಿ ಉಪ್ಪಿನಕಾಯಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಸೊ ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್, ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ ಈ ಮೆಂತ್ಯ ಮತ್ತು ಸೋಂಪು ಕಾಳು ಮತ್ತು ಮಸ್ಟರ್ಡ್ ಇವನ್ನೆಲ್ಲ ನಾವು ಹುರ್ಕೋಬೇಕು. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದರ ಮೇಲೆ ಒಂದು ಪ್ಯಾನ್ ಇಟ್ಟು ಈ ಪ್ಯಾನ್ಗೆ 1 ಸ್ಪೂನಷ್ಟು ಸೋಂಪು ಕಾಳು ಹಾಕ್ತಾ ಇದ್ದೀನಿ. ಈ ಸೋಂಪು ಕಾಳನ್ನ ಹುರ್ಕೋಬೇಕು. ಇದು ಚೆನ್ನಾಗಿ ಪರಿಮಳ ಬಿಡುತ್ತೆ. ಇಟ್ ವಿಲ್ emit fragrance. Till then you have to roast it. ಓಕೆ, ಇದು ಒಂದು ಸ್ವಲ್ಪ ಸಿಡಿಯೋಕ್ಕೆ ಶುರುವಾಗುತ್ತೆ. ಆವಾಗ ಇದನ್ನು ತೆಕ್ಕೊಂಬಿಡೋಣ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಮೆಂತ್ಯದ ಕಾಳು ಹಾಕೋಣ. ಇದು ಕೆಂಪು ಕಲರ್ ಆಗಬೇಕು, ಶುಡ್ ಟರ್ನ್ ರೆಡ್. ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಇದು ಕೆಂಪಿಗೆ ಹುರಿದಿದ್ದಾಯಿತು. ಇದನ್ನು ಶಿಫ್ಟ್ ಮಾಡ್ಕೊಂಬೋಣ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈಗ ಇದಕ್ಕೆ ಮಸ್ಟರ್ಡ್, ಸಾಸಿವೆ ಒಂದು ಅರ್ಧ ಚಮಚದಷ್ಟು. ಇದು ಕೂಡ ಸಿಡಿಯೋಕ್ಕೆ ಶುರುವಾಗುತ್ತೆ. ಇದನ್ನು ಸ್ವಿಚ್ ಆಫ್ ಮಾಡೋಣ. ಈಗ ಇದನ್ನು ಪೌಡರ್ ಮಾಡ್ಕೋಬೇಕು. ಒಂದು ಕೋರ್ಸ್ ಪೌಡರ್ ಮಾಡ್ಕೋಬೇಕು. ಓಕೆ, ನಮ್ಮ ಪೌಡರ್ ರೆಡಿ ಆಯಿತು. ಹಾಂ, ಈಗ ಉಪ್ಪಿನಕಾಯಿ ಮಾಡೋಕ್ಕೆ ಶುರು ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಈ ಕಡೆ ಒಂದು ಸ್ವಲ್ಪ ನೀರು ಬಿಸಿಗಿಟ್ಬಿಡೋಣ. ಈ ಕಡೆ ಸ್ವಲ್ಪ ಎಣ್ಣೆ ಹಾಕೋಬೇಕು.
ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಚೆನ್ನಾಗಿ ಕಾಯಬೇಕು. ಇದಕ್ಕೆ ಒಂದು 1/4 ಸ್ಪೂನ್ ಅಷ್ಟು ಸಾಸಿವೆ. ಸಾಸಿವೆ ಸಿಡಿತಿದ್ದಂಗೆ ಹಸಿ ಮೆಣಸಿನ್ಕಾಯಿ, ಇದಕ್ಕೆ ತೆಂಗಿನಕಾಯಿ ಹಾಕೋಣ. ಈ ತೆಂಗಿನಕಾಯಿ ಸ್ವಲ್ಪ ಮೆತ್ತಗಾಗೋವರೆಗೂ ಬಾಡಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ. ಘಮ್ ಅಂತ ಇರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಓಕೆ, ಇದು ಹುರಿಬೇಕಾದ್ರೆ ನಾನೊಂದು ಕತೆ ಹೇಳಬೇಕು ನಿಮಗೆ. ಏನಂದರೆ ಒಂದ್ಸಲಿ ಸ್ವಾಮಿ ಸನ್ಯಾಸಿ ತನ್ನ ಶಿಷ್ಯಂದ್ರ ಜೊತೆಗೆ ಗಂಗಾ ನದಿ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ನಂತೆ. ಅಲ್ಲಿ ಒಂದು ಫ್ಯಾಮ್ಲಿನವರು ಜಗಳ ಆಡ್ತಾ ಇದ್ರಂತೆ ಜೋರಾಗಿ. ಇವನು ಗುರು ಏನು ಮಾಡಿದ್ನಂತೆ, ನೋಡ್ಬಿಟ್ಟು ಶಿಷ್ಯಂದ್ರ ಕೇಳಿದ್ನಂತೆ, ನೀವು ಯಾರು ಹೇಳ್ತೀರಾ ಮನುಷ್ಯ ಯಾಕೆ ಹಿಂಗೆ ಕೂಗಾಡ್ತಾನೆ ಕೋಪ ಬಂದಾಗ ಅಂತ. ಎಲ್ಲರೂ ಯೋಚನೆ ಮಾಡಿದ್ರಂತೆ. ಅದಕ್ಕೆ ಅವ್ರು ಒಬ್ಬ ಶಿಷ್ಯ ಹೇಳಿದಂತೆ, ಅದು ತಾಳ್ಮೆ ಕಳ್ಕೊಂಡ್ಬಿಡ್ತಾರಲ್ಲ ಗುರುಗಳೇ, ಅದಕ್ಕೇನೆ ಕೂಗಾಡ್ತಾರೆ ಅಂತ. ಇಲ್ಲ, ಸರಿಯಾದ ಉತ್ತರ ಅಲ್ಲ, ಯೋಚನೆ ಮಾಡಿ ಅಂತೆ. ಎಷ್ಟು ಯೋಚನೆ ಮಾಡಿದ್ರು ಏನು ಹೇಳಿದ್ರು ಗುರುಗಳು ಒಪ್ಕೊಳ್ಳಿಲ್ವಂತೆ. ಯಾತಕ್ಕೆ ಗುರುಗಳೇ ಹಿಂಗೆ ಕೂಗಾಡ್ತಾರೆ, ನೀವೇ ಹೇಳಿ ಅದನ್ನಂತೆ. ಆಗ ಗುರು ಹೇಳಿದಂತೆ, ನೋಡಿ, ಯಾವಾಗ ಸಿಟ್ಟು ಬರುತ್ತೋ ಮನುಷ್ಯನಿಗೆ, ಆಗ ಸಿಟ್ಟಲ್ಲಿ ಕೂಗಾಡೋಕ್ಕೆ ಶುರು ಮಾಡ್ತಾನಲ್ಲ. ಯಾಕೆ ಕೂಗಾಡ್ತಾನೆ ಅಂದರೆ, ಸಿಟ್ಟು ಬಂದಾಗ ಮನಸ್ಸುಗಳ ನಡುವೆ ಅಂತರ ಆಗಿಬಿಡುತ್ತೆ. ಅಂತರ ಜಾಸ್ತಿ ಆದಾಗ ಕೂಗಾಡ್ತಾನೆ. ತುಂಬ ಕೋಪ ಬಂದು ತುಂಬ ಜೋರಾಗಿ ಕೂಗಾಡಿದ್ರೆ ಅಂದರೆ ಅಂತರ ಇನ್ನೂ ಜಾಸ್ತಿ ಆಗಿದೆ ಅಂತ ಅರ್ಥ. ಅದೇ ಮನುಷ್ಯ ಪ್ರೀತಿ ಮಾಡಿದಾಗ ವಿಸ್ಪರ್ ಮಾಡ್ತಾನೆ, ಅಂದರೆ ಅಂತರ ಇಲ್ಲ, ಹೃದಯಕ್ಕೂ ಅಂತರ ಇಲ್ಲ. ಈಗ ನಾನು ಮಾಡ್ಕೊಂಡಿದ್ದು ಪುಡಿ ಹಾಕ್ತಾಯಿದ್ದೀನಿ. ತುಂಬ ಪ್ರೀತಿ ಮಾಡಿದಾಗ ಇನ್ನೂ ಕಡಿಮೆ ಟೋನಲ್ಲಿ ಮಾತಾಡ್ತಾನೆ, ಇನ್ನೂ ವಿಸ್ಪರ್ ಮಾಡ್ತಾನೆ. ಅದಕ್ಕಿಂತ ಜಾಸ್ತಿ ಪ್ರೀತಿ ಇದ್ದಾಗ ಮಾತಾಡಬೇಕಾಗಿ ಇಲ್ಲ, ಇವನು ಕಣ್ಣಿನ ಸನ್ನೆಯಲ್ಲೇ ಮಾತಾಡ್ತಾರೆ. ಅದು ನಿಜವಾದ ಪ್ರೀತಿ ಆಗುತ್ತೆ ಅಂತ ಹೇಳಿದ್ನಂತೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ನಾವೆಲ್ಲರೂ ಚೂರು ಬಿಸ್ನೀರು ಹಾಕೋಣ. ನಾವೆಲ್ಲರೂ ಕೋಪ ಬಂದಾಗ ಕೂಗಾಡ್ತೀವಿ. ಕೂಗಾಡೋದ್ರಿಂದ ಹೃದಯಗಳ ನಡುವೆ ಇರ್ತಕ್ಕಂಥ ಅಂತರ ಜಾಸ್ತಿ ಆಗುತ್ತೆ. ಅಂದರೆ ಕೋಪ ಮನುಷ್ಯನ ದೂರ ಮಾಡುತ್ತೆ, ಕೂಗಾಡೋದು ಮನುಷ್ಯನ ದೂರ ಮಾಡುತ್ತೆ. ಪ್ರೀತಿ ಮಾಡಿದಷ್ಟು ಮನುಷ್ಯ ಹತ್ತಿರ ಆಗ್ತಾನೆ. ಸೊ ಹೃದಯಗಳ ಹತ್ತಿರ ಆದಾಗ ಮಾತೇ ಬೇಕಾಗಿಲ್ಲ. ಒಬ್ಬರ ಮಧ್ಯೆ ಚೆನ್ನಾಗಿ ಒಂದು ಸಂಭಾಷಣೆ ನಡೆಯುತ್ತೆ, ಕಣ್ಣಲ್ಲೇ ಸಂಭಾಷಣೆ ನಡೆಯುತ್ತೆ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈಗ ಇದು ಕುದಿಯೋಕ್ಕೆ ಶುರು ಮಾಡ್ತಿದ್ದಂಗೆ ಇದಕ್ಕೆ ನಾವು ಹುಣಸೆ ಹಣ್ಣಿನ ರಸ ಹಾಕೋಣ. 3 ರಿಂದ 4 ಚಮಚ ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕಿದು. ಹುಣಸೆ ಹಣ್ಣು ಹಾಕಿದ್ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು, ಆವಾಗಲೇ ಅದು ರುಚಿ ಜಾಸ್ತಿ. ಸೊ ಅದಕ್ಕೊಂದು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಚೆನ್ನಾಗಿ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಬಾಡಿಸ್ತಾ ಇರಬೇಕು. ಒಳ್ಳೆ ಪರಿಮಳ ಬರ್ತದೆ, ಸೋಂಪು ಕಾಳಿನ ಪರಿಮಳ ಘಮ್ಮಂತ ಬರ್ತಾ ಇದೆ. ಇದು ಸ್ವಲ್ಪ ಗಟ್ಟಿ ಆಗಬೇಕು. ಗಟ್ಟಿಯಾಗೋ ಪ್ರೋಸೆಸ್ಸಲ್ಲಿ ತೆಂಗಿನಕಾಯಿ ಸ್ವಲ್ಪ ಸಾಫ್ಟ್ ಆಗುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ. ಇದು ವಾವ್, ಲುಕ್ ಎಟ್ ದಟ್, ಹೆಂಗಾಗ್ತಿದೆ ಇದು. ಇದು ಚೆನ್ನಾಗಿ ಆರಿದ ಮೇಲೆ ನಾವು ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕೊಂಡ್ಬಿಟ್ರೆ ಒಂದು 20-25 ದಿವಸ ನೀಟಾಗೆ ಪ್ರತಿನಿತ್ಯ ಊಟಕ್ಕೆ ಇದನ್ನು ನೆಂಚ್ಕೊಳ್ಳೋಕೆ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ, ಪರ್ಫೆಕ್ಟ್. ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದ್ಬಿಟ್ರೆ ಸ್ವರ್ಗ. ಆ್ಯಕ್ಚುಲಿ ಇದನ್ನು ನನಗೆ ಅಮೇರಿಕಾಗೆ ಹೋಗಿದ್ದಾಗ ಅಲ್ಲಿ ಒಬ್ಬರು ಇದನ್ನು ಮಾಡಿ ತೋರಿಸಿದ್ರು ನನಗೆ.
ತಿಂದಿದ್ದೆ, ತುಂಬ ರುಚಿಯಾಗಿತ್ತು. ನಾನು ಅದಕ್ಕಿಂತ ಭಿನ್ನವಾಗಿ ಏನು ಮಾಡ್ಬೋದು, ಇನ್ನೇನು ಹಾಕಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ನನ್ನದೇ ಒಂದು ಪೌಡರ್ ರೆಡಿ ಮಾಡಿ ಅದನ್ನು ಇದಕ್ಕೆ ಹಾಕಿದ್ದೀನಿ. ಹಾಗಾಗಿ ನಾನು ಮಾಡಿರೋ ಉಪ್ಪಿನಕಾಯೇ ಬೇರೆ, ಅಮೇರಿಕಾದಲ್ಲಿ ಅವ್ರು ಹೇಳ್ಕೊಟ್ಟಿದ್ದು ಉಪ್ಪಿನಕಾಯೇ ಬೇರೆ. ಸೂಪರ್ ಆಗಿರುತ್ತೆ, ತಿನ್ನೋದು ಒಂದೇ ಬಾಕಿ. ತೆಂಗಿನಕಾಯಿ ಉಪ್ಪಿನಕಾಯಿ ಮಾಡೋದು ತುಂಬಾನೇ ಸುಲಭ ರೀ. ಒಂದು ಪ್ಯಾನ್ ತಗೊಳ್ರಿ, 1 ಚಮಚ ಸೋಂಪು ಕಾಳು ಹಾಕಿ ಅದನ್ನ ಚೆನ್ನಾಗಿ ಹುರ್ದ್ಕೊಳ್ಳಿ. ಘಮ ಘಮ ಅಂತ ಪರಿಮಳ ಬರುತ್ತೆ. ಆಮೇಲೆ ಅದನ್ನ ಒಂದು ತಟ್ಟೆಗೆ ಹಾಕ್ಬಿಡಿ. ಒಂದು ಅರ್ಧ ಚಮಚ ಮೆಂತ್ಯನು ಪ್ಯಾನ್ಗೆ ಹಾಕ್ಬಿಟ್ಟು ಕೆಂಪಗಾಗ್ತಾ ಘಮ ಅನ್ನತ್ತೆ ಅಲ್ಲಿವರೆಗೂ ಹುರಿದ್ಕೊಂಡು ಅದನ್ನು ಸಹ ತಟ್ಟೆಗೆ ಹಾಕ್ಬಿಡಿ. ಸಾಸಿವೆ ತಗೊಂಡು ಹಾಕಿ 1 ಚಮಚ ಚೆನ್ನಾಗಿ ಹುರಿದ ಬಾಕಿ 2 ಪದಾರ್ಥಗಳ ಜೊತೆ ಹಾಕ್ಬಿಡಿ. ಇಷ್ಟಕ್ಕೆ ಬಿಡಲ್ಲ ನಿನ್ನ ಅಂತ 3 ಒಟ್ಟಿಗೆ ಆಗ್ಬೇಕು, ಬೇರೆ ಬೇರೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಹಾಗೆ ಮಾಡ್ಬಿಡ್ತೀನಿ ಅಂತ ಏನ್ ಮಾಡ್ತೀರಾ, 3 ಮಿಕ್ಸಿ ಜಾರಿಗೆ ಹಾಕಿ ತರಿ ಆಗೋವರೆಗೂ ಅದನ್ನ ಪುಡಿ ಮಾಡ್ಬಿಡಿ. ಒಂದು ಪಾತ್ರೆನಲ್ಲಿ ನೀರ್ ಹಾಕಿ ಬಿಸಿ ಹಾಕೋಕೆ ಇಟ್ಬಿಡಿ. ಅದು ಬಿಸಿ ಆಗ್ತಾ ಇರ್ಲಿ. ಈಗ ಪ್ಯಾನಿಗೆ 4 ಚಮಚ ಎಣ್ಣೆ ಹಾಕಿ ಬಿಸಿ ಮಾಡ್ರಿ. ಸಾಸಿವೆ ಹಾಕಿ ಚಟ್ಪಟ ಅಂತ ಸಿಡಿಯುತ್ತಲ್ಲ, ಇರು ನಿನ್ಗೆ ಚುರುಕು ಬಿಟ್ಟಿಸ್ತೀನಿ ಅಂತ ಉದ್ದುದ್ದಕ್ಕೆ ಸೀಳಿ ಹೆಚ್ಚಿರೋ ಹಸಿ ಮೆಣಸಿನಕಾಯಿ ಹಾಕಿ ಬಾಡಿಸಿ. ಸಾಸಿವೆ ಕೊಯ್ಯೋ ಮರೋ ಅನ್ನತ್ತೆ. ಸ್ವಲ್ಪ ಸಮಾಧಾನ ಮಾಡೋ ಹಾಗೆ ಏನ್ ಮಾಡ್ತೀರಿ, ಬಿಳಿಯಾದ ತೆಂಗಿನಕಾಯಿ ಚೂರುಗಳನ್ನ ಹಾಕಿ ಬಾಡಿಸ್ತಾ ಸಮಾಧಾನ ಮಾಡಿ. ತೆಂಗಿನಕಾಯಿ ಚೂರು ಬೇಯ್ತಾ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುತ್ತೆ. ಆಗ ಏನ್ ಮಾಡ್ತೀರಾ, ಮೆಣಸಿನ ಪುಡಿ ಮತ್ತೆ ಅರಿಶಿನ ಹಾಕಿ ಬಣ್ಣ ನೋಡ್ರಿ, ಬಣ್ಣ ಈಗ ಹೇಗಿದೆ ನನ್ ಬಣ್ಣ, ಸೂಪರ್ ಅಲ್ವಾ ಅಂತ ಖುಷಿಯಿಂದ ಹೇಳಿದಾಗ ಘಮ ಪರಿಮಳದ ಸೋಂಪು ಮೆಂತೆ ಸಾಸಿವೆ ಪುಡಿ ಮಾಡಿದ್ರಲ್ಲ ಅದನ್ನ ಹಾಕಿ ಹುರಿರಿ. ಪಾತ್ರೆನಲ್ಲಿ ಬಿಸಿ ಮಾಡಿದಿರಲ್ಲ ನೀರು, ಅದನ್ನು ಹಾಕಿ ಸ್ವಲ್ಪ ಕೆದಕ್ತಾ ಕುದಿಸಿ. ಇದರ ಸುಂದರವಾದ ಬಣ್ಣ ನೋಡಿ ಮೂತಿ ತಿರುಗಿಸ್ತಾ ಇದ್ದ ಹಾಗೆ ಹುಣಸೆ ಹಣ್ಣಿನ ರಸ ಹಾಕಿ ಹೊಟ್ಟೆ ಉಳ್ಸೋಕೆ ಅಲ್ಲ ಶಮನ ಮಾಡೋಕೆ ಅಂತ ಸ್ವಲ್ಪ ಬೆಲ್ಲ ಹಾಕಿ. ಆಗ ನಗೋ ಸದ್ದು ಕೇಳ್ಸುತ್ತೆ, ಏನೋ ಉಪ್ಪಿನಕಾಯಿ ಅಂತ ಹೇಳ್ಬಿಟ್ಟು ಬೆಲ್ಲ ಹಾಕ್ತಾ ಇದೆಯಾ, ಏನ್ ಗೊಜ್ಜ ಅಂತ. ಆಗ ಏನ್ ಮಾಡ್ತೀರಾ, ಇದೇ ಸರಿಯಾದ ಸಮಯ ಅಂತ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಡ್ತೀರಾ. ಚೆನ್ನಾಗಿ ಮಿಕ್ಸ್ ಮಾಡಿ ಕೆದಕ್ತಾ ಗಟ್ಟಿ ಆಗೋ ತನಕ ಬಾಡಿಸ್ತಾ ಇರ್ತೀರಾ. ರುಚಿಯಾದ ತೆಂಗಿನಕಾಯಿ ಉಪ್ಪಿನಕಾಯಿ ರೆಡಿ ಮಾಡಿ ಚಪ್ಪರಿಸಿಕೊಂಡು ತಿಂತ ಊಟದ ರುಚಿನ ಜಾಸ್ತಿ ಮಾಡ್ಕೊಳ್ರಿ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಬೆಲ್ ಬಟನ್ ಒತ್ತಿ, ಯಾಕೆಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳು ಮೊದಲೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ಟೇಸ್ಟ್ ಮಾಡೋಣ. ನಮ್ಮ ಸ್ವೀಟು ಖಾರ ಕಾಫಿಯಲ್ಲಿ ನಾವು ಒಂದು ಅಡುಗೆ ಸ್ಪರ್ಧೆ ಮಾಡ್ತಾಯಿದ್ದೀವಿ. ನೀವು ಶ್ರೀಕೃಷ್ಣ ಹಳ್ಳಿ ತುಪ್ಪ ಬಳಸಿ ಯಾವುದಾದ್ರೂ ಒಂದು ಹೊಸ ರುಚಿಯನ್ನು ಕಂಡುಹಿಡಿದಿದ್ರೆ ಆ ಹೊಸ ರುಚಿಯ ರೆಸಿಪಿನ ನಮಗೆ ವಾಟ್ಸಪ್ ಮಾಡಿ. ನಾನು ಅಲ್ಲಿ ಸೆಲೆಕ್ಟ್ ಮಾಡ್ತೀನಿ ಒಂದು ಒಳ್ಳೆಯ ರೆಸಿಪಿನ. ಆ ರೆಸಿಪಿನ ಇಲ್ಲಿ ನಾನು ನಮ್ಮ ಸ್ವೀಟು ಖಾರ ಕಾಫಿಯಲ್ಲಿ ಮಾಡ್ತೀನಿ ಮತ್ತು ನಿಮಗೆ ಶ್ರೀಕೃಷ್ಣ ಹಳ್ಳಿ ತುಪ್ಪದ ವತಿಯಿಂದ ಒಂದು ಗಿಫ್ಟ್ ಕೂಡ ಕೊಡ್ತೀನಿ. ಸೊ ನೀವು ನಿಮ್ಮ ರೆಸಿಪಿನ, ಹೊಸ ರುಚಿಯ ರೆಸಿಪಿನ ನಮಗೆ ವಾಟ್ಸಪ್ ಮಾಡಿ. ನಂಬರ್ ನೋಟ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸಪ್ ನಂಬರ್ 9035026824. ಆಲ್ರೈಟ್, ಈಗ ಟೇಸ್ಟ್ ಮಾಡೋಣ. ಕಾಯಿ ಉಪ್ಪಿನಕಾಯಿ, ಆಹಾ ಸಖತ್ತಾಗಿದೆ ಇದು. ಸೋಂಪು ಮೆಂತ್ಯ ಸಾಸಿವೆ ಘಮ ಅಂತ ಬರ್ತಾ ಇದೆ. ಹುಳಿ ಕರೆಕ್ಟಾಗಿದೆ, ಹುಣಸೆಹಣ್ಣು ಹಾಕಿರೋದು. ಸ್ವೀಟ್ ಕರೆಕ್ಟಾಗಿದೆ, ಖಾರ ಕರೆಕ್ಟಾಗಿದೆ, ಬಾಯಿ ತುಂಬ ಘಮ್ಮಂತ ಫ್ಲೇವರ್ ಇದೆ. ತಿನ್ನೋಕ್ಕೆ ಸೂಪರ್ ಆಗಿದೆ.